ಸ್ವಾತಂತ್ರ್ಯ ಬಂದು 78 ವರ್ಷ ಆದರೂ ಕೂಡ ಸಾಕಷ್ಟು ಹಳ್ಳಿಗಳಿಗೆ ಈಗಲೂ ಕೂಡ ಕರೆಂಟ್ ವ್ಯವಸ್ಥೆ ಇಲ್ಲ, ಮನೆಗಳಿಗೆ ಕರೆಂಟ್ ವ್ಯವಸ್ಥೆ ಇಲ್ಲ ಅನ್ನುವಂಥದ್ದನ್ನ ಸಾಕಷ್ಟು ಸುದ್ದಿಗಳನ್ನು ತೋರಿಸಿದ್ವಿ, ಇಲ್ಲ ಅಂತಲ್ಲ. ಆದರೆ ಫಸ್ಟ್ ಟೈಮ್ ಅಪ್ಪ ಶಾಲೆಗಳಿಗೂ ಕೂಡ ಇಲ್ಲಿ ಕರೆಂಟ್ ವ್ಯವಸ್ಥೆ ಇಲ್ಲ ಅಂತ. ಎಷ್ಟು ವರ್ಷದಿಂದ? 18 ವರ್ಷದಿಂದ ವಿದ್ಯುತ್ ಸಂಪರ್ಕವೇ ಇಲ್ಲದ ಶಾಲೆ ಇದು. ವಿದ್ಯುತ್ ಸಂಪರ್ಕ ಇಲ್ಲ ಅಂದರೆ ಲೆಕ್ಕ ಹಾಕೊಳ್ಳಿ ಅಲ್ಲಿ ಏನು ಕೆಲಸ ಆಗುತ್ತೆ ಅಂತ. ಕರೆಂಟ್ ಕನೆಕ್ಷನ್ಗೆ ಮನವಿ ಮಾಡಿದ್ರು ಕೂಡ ಡೋಂಟ್ ಕೇರ್. ಯಾಕೆ ಡೋಂಟ್ ಕೇರು? ಅವ್ರ ಮಕ್ಕಳು ಓದ್ತಿರಲ್ವಲ್ಲ. ಶಿಕ್ಷಣ ಸಚಿವರೇ, ಬಸವ ಕಲ್ಯಾಣದ MLA, ದಯಮಾಡಿ ನೋಡಿ ನಿಮ್ಮ ಕ್ಷೇತ್ರದಲ್ಲಿ ಹೆಂಗಿದೆ ಪರಿಸ್ಥಿತಿ ಅಂತ. ಬಸವ ಕಲ್ಯಾಣ ತಾಲೂಕಿನ ಖಾನಾಪುರ ಕೆ ಅನ್ನುವಂಥ ಗ್ರಾಮ. ಖಾನಾಪುರ ತಾಲೂಕು ಬೇರೆ, ಬಸವ ಕಲ್ಯಾಣದಲ್ಲೇ ಆ ಒಂದು ತಾಲೂಕಿನಲ್ಲೇ ಖಾನಾಪುರ ಅನ್ನುವಂಥ ಒಂದು ಗ್ರಾಮ ಇದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕತ್ತಲು, ಶಾಲೆಗೆ ವೈರಿಂಗ್ ಆಗಿದೆ, ಫ್ಯಾನು ಬಲ್ಪು ಎಲ್ಲವೂ ಇದ್ದಾವೆ, ವರ್ಕ್ ಆಗ್ತಾ ಇಲ್ಲ. ಯಾಕೆಂದರೆ ಕರೆಂಟೇ ಇಲ್ಲ. ಎಲ್ಲ ಇದೆ ಅಷ್ಟೇ, ಇದ್ದಂಗಿದೆ ಅಷ್ಟೇ, ಆದರೆ ಯಾವುದು ವರ್ಕ್ ಆಗ್ತಿಲ್ಲ. 4 ಲಕ್ಷ ಕಟ್ಟಿದ್ರೆ ವಿದ್ಯುತ್ ಭಾಗ್ಯ ಕಲ್ಪಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ ಜಸ್ಕಾಂ. ಅವ್ರು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ, ದುಡ್ಡು ಕಟ್ಟಬೇಕಲ್ವಾ ಅಲ್ಲಿ ಕರೆಂಟ್ ಕನೆಕ್ಷನ್ ಕೊಡಬೇಕು ಅಂದರೆ. ದುಡ್ಡು ಕಟ್ತಾ ಇಲ್ಲ. ಶಿಕ್ಷಕರಿಂದ ಮನೆಯಲ್ಲೇ ಬಯೋಮೆಟ್ರಿಕ್ ಮೆಷಿನ್ ಚಾರ್ಜ್ ಮಾಡಲಾಗ್ತಾ ಇದೆ. ಕರೆಂಟ್ ಇಲ್ಲದೆ ಸ್ಮಾರ್ಟ್ ಕ್ಲಾಸ್ಗಳಿಂದ ಮಕ್ಕಳು ವಂಚಿತರಾಗ್ತಾ ಇದ್ದಾರೆ. ಸ್ಮಾರ್ಟ್ ಕ್ಲಾಸಿಗೆ ಏನು ಬೇಕು? ಕರೆಂಟ್ ಬೇಕಲ್ಲ. ಅದು ಕರೆಂಟ್ ಇಲ್ಲ, ಸೊ ಹೀಗಾಗಿ ಅದನ್ನು ಕೂಡ ವರ್ಕ್ ಮಾಡೋಕೆ ಆಗ್ತಾ ಇಲ್ಲ. ಆದರೆ ಬಯೋಮೆಟ್ರಿಕ್ ಮಿಷನನ್ನು ಮಾತ್ರ ತಮ್ಮ ಮನೆಯಲ್ಲೇ ಚಾರ್ಜ್ ಮಾಡ್ಕೊಂಡು ಬರ್ತಾ ಇದ್ದಾರೆ. 4 ಲಕ್ಷ ಹಣ ಯಾರು ಕೊಡಬೇಕಾಗಿರುವಂಥದ್ದು? ಶಿಕ್ಷಣ ಇಲಾಖೆ ಕೊಡಬೇಕು, ಶಿಕ್ಷಕರಲ್ಲ, ಶಿಕ್ಷಣ ಇಲಾಖೆಯವ್ರು ಕೊಡಬೇಕು. ಆದರೆ ಅಲ್ಲಿ ಸಮಸ್ಯೆನೇ ಎದುರಿಸ್ತಾ ಇರುವಂಥವ್ರು ಯಾರು? ಅಲ್ಲಿ ಬರ್ತಾ ಇರುವಂಥ ಮಕ್ಕಳು, ಟೀಚರ್ಸು. ಕರೆಂಟ್ ಇಲ್ಲದ ಸರ್ಕಾರಿ ಶಾಲೆ ಬಗ್ಗೆ ನಮ್ಮ ಪ್ರತಿನಿಧಿ ದುರ್ಗಪ್ಪ ಹೊಸಮನಿ ಪ್ರತ್ಯಕ್ಷ ವಿವರಣೆಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬೋಣ. ಕಳೆದ 18 ವರ್ಷಗಳಿಂದ ವಿದ್ಯುತ್ ಸಂಪರ್ಕ ಇಲ್ಲದೆ ಇವತ್ತು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಬಹಳಷ್ಟು ಸಮಸ್ಯೆಯನ್ನು ಇಲ್ಲಿ ಅನುಭವಿಸ್ತಾ ಇದ್ದಾರೆ. ಸದ್ಯ ನಾನು ಬಸವ ಕಲ್ಯಾಣ ತಾಲೂಕಿನ ಖಾನಾಪುರ ಕೆ ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಇದ್ದೀನಿ. ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದೇ ಒಂದು ಆ ಶಾಲೆ. ಈ ಒಂದು ಶಾಲೆ ಏನು ಖಾನಾಪುರ ಕೆ ಗ್ರಾಮದ ಹೊರವಲಯದಲ್ಲಿರ್ತಕ್ಕಂಥ ವಿಶಾಲವಾದ ಒಂದು ಸುಂದರ ಪರಿಸರದಲ್ಲಿ ಈ ಒಂದು ಸರ್ಕಾರಿ ಶಾಲೆ ಇರ್ತಕ್ಕಂಥದ್ದು. ಇಲ್ಲಿ 1ರಿಂದ 8ನೇ ತರಗತಿ ಏನು ಮರಾಠಿ ಮಾಧ್ಯಮ ಇದ್ರೆ, 1ರಿಂದ 5ನೇ ತರಗತಿಯವರೆಗೆ ಏನು ಕನ್ನಡ ಮಾಧ್ಯಮ ಸೇರಿ ಒಟ್ಟು 110 ಜನ ವಿದ್ಯಾರ್ಥಿಗಳು ಈ ಒಂದು ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಈ ಒಂದು ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು ಅಂತ ಹೇಳಿ ಏನು KKRDB ಅನುದಾನದಿಂದ ಏನು ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ಒಂದು ಸ್ಮಾರ್ಟ್ ಕ್ಲಾಸ್ ಅನ್ನು ಕೂಡ ಇಲ್ಲಿ ಮಕ್ಕಳಿಗೆ ಒದಗಿಸಿದ್ದಾರೆ. ಆದರೆ ದುರಂತ ಅಂದರೆ ಈ ಒಂದು ಶಾಲೆಗೆ ಕಳೆದ 2008ರಿಂದ ಅಂದರೆ ಇಲ್ಲಿಯವರೆಗೆ ಒಂದು ವಿದ್ಯುತ್ ಸಂಪರ್ಕ ಇಲ್ಲ. ಅಂದರೆ ಸುಮಾರು 18 ವರ್ಷಗಳಿಂದ ಇಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲ. ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ, ಇದು ಮೀಟರ್ ಸೌಲಭ್ಯ ಕೂಡ ಇರತಕ್ಕಂಥದ್ದು ಮತ್ತೆ ವೈರಿಂಗ್ ಕನೆಕ್ಷನ್ ಕೂಡ ಈ ಎಲ್ಲ ಕೊಠಡಿಗಳಿಗೆ ಇರತಕ್ಕಂಥದ್ದು. ಆದರೆ ಈ ವೈರಿಂಗ್ ಕನೆಕ್ಷನ್ ಇದೆ, ಮೀಟರ್ ಸಪ್ಲೈ ಇದೆ, ಎಲ್ಲ ಇದೆ. ಆದರೆ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕಂತ ಅಧಿಕಾರಿಗಳು ಈ ಶಾಲೆಗೆ ವಿದ್ಯುತ್ ಸಂಪರ್ಕನ ಇನ್ನೂವರೆಗೂ ಕಲ್ಪಿಸಿಲ್ಲ. ಹೀಗಾಗಿ ಮಕ್ಕಳು ಕೂಡ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾರೆ. ನೀವು ನೋಡ್ತಾ ಇರ್ಬೋದು, ನಿಮಗೆ ಕೊಠಡಿ ಒಳಗೆ ತೋರಿಸ್ತಾ ಹೋಗ್ತೀನಿ. ಇದೇ ಒಂದು ಸ್ಮಾರ್ಟ್ ಕ್ಲಾಸ್. ಈ ಒಂದು ಸ್ಮಾರ್ಟ್ ಕ್ಲಾಸ್ಗೆ ಈಗ ಬೃಹತ್ ಗಾತ್ರದ ಒಂದು ಟಿವಿ ಕೂಡ ಇರ್ತಕ್ಕಂಥದ್ದು. ಟಿವಿ ಇದ್ರೂ ಕೂಡ ಏನು ಮಕ್ಕಳು ಕತ್ತಲೆ ಏನು ಕರೆಂಟ್ ಇರದೇ ಇರೋ ಕಾರಣಕ್ಕೆ ಈ ಒಂದು ಸ್ಮಾರ್ಟ್ ಕ್ಲಾಸ್ ಯಾವುದೋ ಒಂದು ಪ್ರಯೋಜನಕ್ಕೂ ಬಾರದಾಗಿದೆ. ಹೀಗಾಗಿ ಇಲ್ಲಿ ಕತ್ತಲಲ್ಲೇ ಮಕ್ಕಳು ಕೂರ್ತಕ್ಕಂಥ ಪರಿಸ್ಥಿತಿ ಕೊಠಡಿಯಲ್ಲಿ ಇರ್ತಕ್ಕಂಥದ್ದು. ನಾನು ಗ್ರಾಮಸ್ಥರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಹಾಗಿದ್ರೆ ಈ ಬಗ್ಗೆ ಏನ್ ಹೇಳ್ತಾರೆ ಅಂತ ಅವ್ರನ್ನ ಕೇಳ್ತೀನಿ. ಸರ್, ಈಗ ಏನ್ ಹೇಳ್ತೀರಿ? ವಿದ್ಯುತ್ ಸಂಪರ್ಕ 18 ವರ್ಷದಿಂದ ಇಲ್ಲ ಅಂತಲ್ಲ? ಹೌದು ಸರ್, ನಿಜವಾಗ್ಲೂ ಸರ್. ಇವತ್ತು ನೋಡ್ರಿ, ಗ್ರಾಮೀಣ ಭಾಗದಲ್ಲಿ ಕರ್ನಾಟಕದ ಸರ್ಕಾರಿ ಶಾಲೆಗಳು ಉಳಿಬೇಕಾಗಿತ್ತು ಅಂದ್ರೆ ಇವತ್ತೆಲ್ಲ ವಿದ್ಯುತ್ ಸಮಸ್ಯೆ ಇರ್ಬೇಕು ಸರ್. ನಿಜವಾಗ್ಲೂ ಇವತ್ತು ಮಕ್ಕಳ ಸಂಖ್ಯೆ 155 ಮಕ್ಕಳ ಸಂಖ್ಯೆ ಉಳ್ಳುವಂಥ ಸರ್ಕಾರಿ ಶಾಲೆ ಇತ್ತು ಸರ್ ಇದು ಖಾನಾಪುರಕ್ಕೆ. ಇವತ್ತು ನೋಡಿ ಮಕ್ಕಳ ಸಂಖ್ಯೆ 110ಕ್ಕೆ ಬಂದದ ಸರ್. ಸರ್ಕಾರಿ ಶಾಲೆಗಳು ಗಡಿ ಭಾಗದಲ್ಲಿ ಮುಚ್ಚೋಗುವಂತ ಪರಿಸ್ಥಿತಿ ಬಂದಿದೆ. 18 ವರ್ಷಗಳಿಂದ ವಿದ್ಯುತ್ ಸಂಪರ್ಕ ಇಲ್ಲ ಅಂತ ಯಾಕೆ ವಿದ್ಯುತ್ ಸಂಪರ್ಕ ಕಲ್ಪಿಸಲಿಕ್ಕೆ ಆಗ್ತಿಲ್ಲ ಅಧಿಕಾರಿಗಳಿಗೆ ಅಂತ ನಾನೇ ಹೇಳ್ತೀನಿ ಸರ್. ಅಧಿಕಾರಿಗಳ ಕಣ್ಣುಗಳವನ್ನಿಲ್ಲ ಗೊತ್ತ ಅನಿಸುತ್ತೆ ನಾನು. 2 ಕಣ್ಣುಗಳು ಇದ್ರೆ ತಕ್ಷಣ ಒಂದ್ಸತಿ ಬಂದು ನೋಡ್ತಿದ್ರು. 18 ವರ್ಷ ಹಿಡಿದು ಮಕ್ಕಳು ಇವತ್ತು ಇದೇ ರೀತಿ ಕತ್ತಲಾದ ಕಲಿತಂದ್ರೆ ಅವ್ರ ಶಿಕ್ಷಕರು ಯಾವ ರೀತಿ ಮಕ್ಕಳು ಅದನ್ನೇ ಪೂರ್ಣ ಮಾಡ್ತಿರ್ಬೇಕು ನನಗೊಂದು ಪ್ರಶ್ನೆ ಕಾಡ್ತಿದೆ. ನಿಜವಾಗಲೂ ಇವತ್ತು ಸ್ಮಾರ್ಟ್ ಕ್ಲಾಸ್ ನೋಡಿ ಸರ್, ಲಕ್ಷಾಂತರ ರೂಪಾಯಿ ಕೊಟ್ಟು ಸ್ಮಾರ್ಟ್ ಕ್ಲಾಸ್ ಕಳಿಸಿರೋದು ಕರೆಂಟ್ ವಿದ್ಯುತ್ ಇಲ್ಲ. ಶಿಕ್ಷಕರು ಬಂದ್ರೆ ಹುಡುಗ ತಮ್ಮಂದು ಇದಿಲ್ಲ ಸರ್, ಕರೆಂಟ್ ಇಲ್ಲ. ಯಾವ ರೀತಿ ಬಂದೆ ಸರ್ಕಾರ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೆ. ಬಲ್ಬ್ ಇದೆ, ಸ್ಮಾರ್ಟ್ ಕ್ಲಾಸ್ ಇದೆ, ಆದ್ರೆ ಕರೆಂಟ್ ಇಲ್ಲ. ಫ್ಯಾನ್ ಇದೆ, ಬಲ್ಬ್ ಇದೆ, ಲೈಟ್ ಇದೆ, ಎಲ್ಲ ಟಿವಿ ಇದೆ, ಎಲ್ಲ ಮಕ್ಕಳಿಗೆ ಏನು ಬೇಕಲ್ಲ ಸೌಲಭ್ಯಗಳೆಲ್ಲ ಇದೆ. ವಿದ್ಯುತ್ ಯಾಕಿಲ್ಲ? ಇದೇ ಮುರಾಜಿ ದೇಸಾಯಿ ಪಕ್ಕದಲ್ಲಿರುವಂಥ 100 ಮೀಟರ್ ಮುರಾಜಿ ದೇಸಾಯಿ ಸರ್, ಅಲ್ಲಿ ಕರೆಂಟ್ ಅದ, ಇಲ್ಲಿ ಯಾಕೆ ಕರೆಂಟ್ ಇಲ್ಲ? ಒಂದು ವೇಳೆ ಇದು ಸಮಸ್ಯೆ ಬಗೆಹರಿದಿಲ್ಲ ಅಂತಂದರೆ ನಾವು ಇವತ್ತು BO ಆಫೀಸ್ ಒಳಗೆ ಹೋಗಿ ಒಂದು ಮುತ್ತಿಗೆ ಹಾಕಿ ಒಂದು ಸ್ಟ್ರೈಕ್ ಮಾಡೋ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಸರ್. ಆದರೆ ಆ ವಿದ್ಯುತ್ ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಖಂಡಿತ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಇಲ್ಲಿನ ಶಿಕ್ಷಣಾಧಿಕಾರಿಗಳಿಗೆ ಮತ್ತು ಜಸ್ಕಾಂ ಅಧಿಕಾರಿಗಳಿಗೆ ಏನು ಸರ್ಕಾರಕ್ಕೆ, ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಪಾಲಕರು ನೀಡತಕ್ಕಂಥ ಎಚ್ಚರಿಕೆ ಇದು. ದುರ್ಗಪ್ಪ ಹೊಸಮನಿ, ನ್ಯೂಸ್ 18 ಬೀದರ್.
ನಿಮ್ಗೆ ತೋರಿಸ್ತಾ ಇದೀವಲ್ಲ ನೋಡಿ, 100 ಮೀಟರ್ ದೂರ ಇದೆ ಅಂತೆ ಮೊರಾರ್ಜಿ ಶಾಲೆ, ಅಲ್ಲಿದೆ, ಇಲ್ಲಿಲ್ಲ. ಇನ್ನ ಬಸವ ಕಲ್ಯಾಣದ BO ಆಗಿರುವಂತ ಸಿದ್ದವೀರಯ್ಯ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ ಸರ್? ಹಾ, ಚೆನ್ನಾಗಿದ್ದೀವಿ ಸರ್. ನಿಮ್ಮ BO ಆಫೀಸಲ್ಲೆಲ್ಲ ಕರೆಂಟ್ ಎಲ್ಲ ಚೆನ್ನಾಗಿದೆ, ಕರೆಕ್ಟಾಗಿ ಬರ್ತಾ ಇದೆ, ಏನು ಪ್ರಾಬ್ಲಮ್ ಇಲ್ಲ? ಇಲ್ಲ, ಈಗ ಓಕೆ, ನಮ್ದೇನು ಪ್ರಾಬ್ಲಮ್ ಇಲ್ಲ. ಅದು ನೀವು ಏನೇ ಬೇರೆ ಖಾನಾಪುರದ ಬಗ್ಗೆ ಈಗ ನಿಮ್ಮ ಇವ್ರು ಹೇಳಿದ್ರು, ಖಾನಾಪುರ ವಿಷಯ ಬಗ್ಗೆ ಮಾತಾಡ್ತಿರಂತಂದ್ರು, ಅದಕ್ಕೆ ವಿಷಯ ಮಾಡಿದ್ದೀನಿ. ಈಗ ನಾವು ಕನೆಕ್ಷನ್ ಇಲ್ಲ ಅಲ್ಲಿ. ಸದ್ಯಕ್ಕೆ ಅದು ನಾವು ನಮ್ಮ MLA ಅವ್ರೂ ಮಾತಾಡಿದ್ದಾರೆ ಅವಾಗೆ 3 ತಿಂಗಳಿಂದ PDO ಅವರಿಗೆ. ಅದು ಮೇನ್ ಲೈನ್ ಕನೆಕ್ಷನ್ ಇಲ್ಲ. ಮೇನ್ ಲೈನ್ ಅಂದ್ರೆ ಪಂಚಾಯತ್ ಅವರು ಇದು ಕನೆಕ್ಷನ್ ಕೊಡಬೇಕು, ಅದು ವೈರ್ ಮೇನ್. ಅದನ್ನು ನಾವು ಮಾತಾಡಿದೀವಿ. ಮತ್ತೆ ಇನ್ನೊಮ್ಮೆ ಅವರಿಗೆ ಜೊತೆ PDO ಅವ್ರ ಜೊತೆ ಮಾತಾಡಿ ಅದನ್ನು ಬಗ್ಗೆ. ಇನ್ನು ಎಷ್ಟು ವರ್ಷ ಮಾತಾಡ್ತೀರಾ ಸರ್ ಹಿಂಗೆ ನೀವು PDO ಎಲ್ಲ? ಇದೇನು ಲವ್ ಅಂಡ್ ಹೇಟ್ ಸ್ಟೋರಿನಾ? ಅಲ್ಲಿ ಮಕ್ಕಳಲ್ವಾ ಸರ್ ಇರೋದು? ಅಲ್ಲ ರೀ, ನಮ್ಗೆ ಮಕ್ಕಳು ಇದ್ದಾರೆ, ಎಲ್ಲನೂ ಇದ್ದಾರೆ. ನಾವು ಮತ್ತೆ 18 ವರ್ಷದಿಂದ ಸ್ಮಾರ್ಟ್ ಕ್ಲಾಸ್ ಇಲ್ಲ, ಏನಿಲ್ಲ, ಏನ್ ಕಲಿತಾರ ಹಾಗಾದ್ರೆ? ಅದನ್ನು ಈಗ ಎಷ್ಟು ವರ್ಷ ಆಯ್ತು ಸ್ವಾತಂತ್ರ್ಯ ಬಂದು? 78 ವರ್ಷ ಒಂದು ಶಾಲೆಗೆ ಕರೆಂಟ್ ಕನೆಕ್ಷನ್ ಇಲ್ಲ ಅಂದ್ರೆ 100 ಮೀಟರ್ ದೂರದಲ್ಲಿ ಮೊರಾರ್ಜಿ ಶಾಲೆ ಇದೆ, ಅವ್ರಿಗಿದೆಯಂತೆ. ಪ್ರೆಷರ್ ಹಾಕ್ಬೇಕಲ್ಲ ಸರ್ ನೀವು ಪ್ರೆಷರ್ ಹಾಕ್ಬೇಕು. PDO ಮಾಡ್ತಾ ಇಲ್ಲ 3 ತಿಂಗಳಾಗಿದೆ, MLA ಅವ್ರು ಹೇಳಿದ್ದಾರೆ. MLA ಅವ್ರು ಕೇಳ್ಬೇಕಾಯ್ತು, PDO ಮಾಡ್ಕೊಡ್ತಾ ಇಲ್ಲ ಹೇಳಿ ಸರ್ ಅಂತ. ನಾವು ಪ್ರೆಷರ್ನು ಹಾಕ್ತಾ ಇದ್ದೀವಿ. ಈಗ ನಿಮ್ಗೆ ಸರ್, ಈಗ ನೀವು 70 ವರ್ಷ ಅದು ಇತ್ತೀಚೆಗೆ ರೀಸೆಂಟ್ ಆಗಿ ಶಿಫ್ಟ್ ಆಗಿದೆ ಸ್ಕೂಲ್. ಅದು ಈ ಕಡೆ ಬೇರೆ ಕಡೆ ಆಗಿದೆ. ಈಗ ಮಾಡ್ತೀವಿ, ಇನ್ನೊಂದು ವಾರದೊಳಗಾಗಿ ಮಾಡ್ತೀವಿ. ಇನ್ನೊಂದು ವಾರದೊಳಗೆ PDO ಅವ್ರಿಗೆ ಸಂಪರ್ಕ ಮಾಡಿ ಮಾತಾಡ್ತೀವಿ. ಅದೆಲ್ಲ ಕನೆಕ್ಷನ್ ಕೊಡಿಸ್ತೀರ ಹಂಗಾದ್ರೆ? PDO ಅವ್ರಿಗೆ ಮಾತಾಡಿ ನಾವು ಇದು ಸಂಪರ್ಕ ಕನೆಕ್ಷನ್ ಕೊಡ್ಲಿಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಆಗ್ಲಿಲ್ಲ ಅಂತಂದ್ರೆ ಹಿಂದೆ ಮಾತಾಡ್ದಂತವ್ರು ಮತ್ತೆ ಅವ್ರ ಹತ್ರ ಏನ್ ಕಾಂಟ್ಯಾಕ್ಟ್ ಮಾಡಿಲ್ಲ? ಮತ್ತೆ ಮಾತಾಡಿಲ್ಲ, ನಾವು ಮಾತಾಡಿಲ್ಲ. ಅವ್ರು ಯಾವಾಗ್ಲಾದ್ರೂ ಕೊಟ್ಕೊಳ್ಳಿ ಅಂತ ಸುಮ್ನೆ ಆಗ್ಬಿಟ್ಟಿದ್ದೀರಾ ಪಾಪ. ಆಯ್ತಾ ಸರ್? ಈಗ ಕನೆಕ್ಟ್ ಮಾಡ್ಕೊಡ್ತೀರಾ? ಮಾಡಿಸ್ಕೊಡ್ತೀವಿ. ಇನ್ನೊಂದು ವಾರದಲ್ಲಿ ಆಗುತ್ತಲ್ವಾ? ಒಂದು ವಾರದಲ್ಲಿ ನಾನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅವರು ನಂತರ ನೀವು PDO ಅವರಿಗೆ ನಿಮಗೆ ಮಾತಾಡ್ಕೊಡ್ತೀವಿ. ಅದೇ ತರ ನನಗೆ ಯಾಕೆ ಮಾತಾಡಿಲ್ಲ, ಒಂದು ವಾರ ಆದ್ಮೇಲೆ ಮಾತಾಡಿಸ್ತೀವಿ ಸರ್. ನಿಮ್ನ ಫಾಲೋ ಅಪ್ ಮಾಡ್ತಾರೆ ನಮ್ಮ ಪ್ರತಿನಿಧಿ. ಅದೆಷ್ಟು ಪ್ರಯತ್ನ ಪಟ್ರಿ, ಅದೆಷ್ಟು ಸಲ PDO ಮಾಡಿದ್ರಿ, ಅದೆಷ್ಟು ಸಲ MLAಗೆ ಕಾಂಟ್ಯಾಕ್ಟ್ ಮಾಡಿ ನಿಜವಾದ ಮುತುವರ್ಜಿಯನ್ನು ವಹಿಸಿ ಆ ಮಕ್ಕಳ ಪರವಾಗಿ ನಿಂತ್ಕೊಳ್ತೀರಾ ಅನ್ನುವಂಥದ್ದನ್ನ ಫಾಲೋ ಅಪ್ ಮಾಡ್ತೀವಿ. ಧನ್ಯವಾದ ಸಿದ್ವೀರಾಯ್ ಅವರೇ. ಒಂದು ವಾರ ಆದ್ಮೇಲೆ ಸಿಗೋಣ ಮತ್ತೆ.